ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಎಷ್ಟೋ ದಿನ ಆಯ್ತು ಅನ್ಸುತ್ತೆ ವಿಡಿಯೋ ಅಪ್ಲೋಡ್ ಮಾಡ್ದಲೇ. ಬಟ್ ನೀವು ಪ್ರೋ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಿರಲ್ಲ. ನಾನು ಬೇಡ, ಸ್ವಲ್ಪ ಗ್ಯಾಪ್ ತೊಗೊಳ್ಳೋಣ ಅಂದ್ಕೊಂಡಿರ್ತೀನಿ. ಬಟ್ ನೀವು ಕೇಳಿದಾಗ ಅದಕ್ಕೆ ನೋ ಅನ್ನೋಕ್ಕಾಗಲ್ಲ. ಸೊ ದಟ್ಸ್ ವೈ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ಸೇಮ್ ನಾನು ವೀಕೆಂಡಿಗೆ ಮುಂಚೆನೇ ಹೇಳಿದ್ನಲ್ಲ, ಹೇಗೆ ಅಪ್ರೋಚ್ ಮಾಡಬೇಕು XAUSD ನಾನು ಹೇಗೆ ಡೈಲಿ ಅಪ್ರೋಚ್ ಮಾಡ್ತೀನಿ ಅಂತ. ಬಟ್ ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನೆಲ್ಲನೂ ಕೂಡ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಲಿಟ್ರಲಿ ನಾನು ಹೇಳ್ಬಿಡ್ತೀನಿ, ನನಗೆ ಬೀಯಿಂಗ್ ಎ ಟ್ರೇಡರ್ ಆರ್ ಏನೇ ಆಗಿರಲಿ ನನಗದು ಖುಷಿನೇ ಕೊಡೋದಿಲ್ಲ. ಫಸ್ಟ್ ಥಿಂಗ್ ನಾನು ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಯಾಕೆ ಅಂದರೆ ನಾನು ಲಾಸ್ಟ್ ಟೈಮ್ ನಿಮಗೆ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ನೀವು ನೋಡ್ಬೋದು ಪೋಸ್ಟ್ ಸೆಕ್ಷನಲ್ಲಿ 3 ಮಂತ್ಸ್ದು P&L. ನನ್ನ ಟಾರ್ಗೆಟ್ ಇದ್ದಿದ್ದು ಅದು ಅಷ್ಟೇನೆ. ಅದಾದಮೇಲೆ ನಾನು ಕ್ವಿಟ್ ಮಾಡಿಬಿಡೋಣ ಅಂತ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೆ. ಬಟ್ ಏನಾಯಿತು ಅಂದರೆ ನಾನು ಯಾವಾಗಾರು ಕಾನ್ಸೆಪ್ಟ್ಸ್ಗಳನ್ನ ಇಡ್ತಾ ಇದ್ದಾಗ ನಿಮಗೆ ಅದು ಅರ್ಥ ಆಗಬೇಕು ಅಂದರೆ ಆ್ಯಂಡ್ ಇನ್ನೂ ಜನನ ಇದನ್ನು ತಲುಪಿಸ್ಬೇಕು ಅಂದರೆ ಅವ್ರಿಗೆಲ್ಲನೂ ಕೂಡ P&Lಗಳು ಇಂಪಾರ್ಟೆಂಟ್ ಆಗಿರೋದು. ಸೊ ಗುರು, ನಾನು ಹೇಳ್ಕೊಟ್ಟಿರೋದೆಲ್ಲ ಕರೆಕ್ಟ್ ಇದೆ, ನೀನು ಹೋಗಿ ನೋಡ್ಬೋದು. ಬೇರೆ ಯೂಟ್ಯೂಬ್ ಥರ ಎಲ್ಲ ಸುಮ್ಮನೆ ವ್ಯೂಸ್ಗೋಸ್ಕರ ಹೈಪ್ಗೋಸ್ಕರ ಎಲ್ಲ ವೀಡಿಯೋಸ್ ಮಾಡ್ತಾ ಇಲ್ಲ, ಇದನ್ನು ತೋರಿಸ್ಬೇಕಂತನೇ. ಸೊ ಐ ಡಿಸೈಡೆಡ್ ಸೊ ಇನ್ನು ಟ್ರೇಡ್ ತೊಗೋತಾ ಇರೋಣ ಆ್ಯಂಡ್ ಅವ್ರುಗಳಿಗೆಲ್ಲ P&Lಗಳನ್ನ ಇಡೋಣ ಅಂತ. ಲಿಟ್ರಲಿ ಏನು ಅಂದರೆ ನಾನು ನಿಮಗೆ P&Lನ ಪೋಸ್ಟ್ ಮಾಡ್ತಾ ಇರ್ತೀನಿ ಎವ್ರಿ ವೀಕೆಂಡು ಕೂಡ. ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಪೋಸ್ಟ್ ಮಾಡೋದು. ಒಂದು ಫೋಟೋ ಜೊತೆಗೆ ಏನೋ ಒಂದು ಕಮೆಂಟ್ ಹಾಕಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಅದು ಮೊಬೈಲಲ್ಲಿ ಇರೋವಂಥ P&L ಅಂದರೆ ಮೊಬೈಲ್ ಸ್ಕ್ರೀನ್ಶಾಟ್ ತೆಗೆದು ಹಾಕೋದು. ಯಾಕಂದರೆ ವೆಬ್ಸೈಟ್ದು ಹಾಕಿದ್ರೆ ಹೇಗೆ ಬೇಕಾದ್ರೂ ಎಡಿಟ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಆ P&Lಗಳನ್ನ ಹಾಕೋದು ನಾನು. ಅದನ್ನು ನೋಡಾದಮೇಲೆ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ಆಗುತ್ತೆ, ಇಷ್ಟು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಮಾತ್ರ ಪ್ರೂಫ್ ಮಾಡೋದಕ್ಕೆ. ಬಟ್ ಟು ಬಿ ಫ್ರ್ಯಾಂಕ್, ನನಗೆ ಶಾರ್ಟ್ ಫಿಲಮ್ ಡೈರೆಕ್ಟ್ ಮಾಡಬೇಕು, ಈ ಥರ ಮೂವಿ ಡೈರೆಕ್ಟ್ ಮಾಡಬೇಕು, ಇದಕ್ಕೆಲ್ಲ ತುಂಬ ಇಂಟ್ರೆಸ್ಟು. ಬಟ್ ದ ಥಿಂಗ್ ಏನು ಅಂದರೆ ಅದಕ್ಕೆ ನನಗೆ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ. ಸೊ ಅದಕ್ಕೆ ಆಪರ್ಚುನಿಟಿಗಳು ಸಿಕ್ಕಿದ್ರೆ ಅಂದರೆ ಸುಮ್ಮನೆ ಬರೆಯೋದಕ್ಕೆ ಡೈರೆಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ದುಡ್ಡು ಹೇಗೆ ಬೇಕು ಅದೆಲ್ಲ ಇಲ್ಲಿಂದ ಫಂಡ್ ಮಾಡ್ಕೋತೀನಿ ಟ್ರೇಡಿಂಗಿಂದ. ಒಂದು ಟ್ರೈ ಮಾಡ್ತೀನಿ ಯಾವಾಗಾರು ಒಂದು ದಿನ. ಬಟ್ ಲೆಟ್ಸಿ ನೋಡೋಣ. ಅದ್ರ ಕಡೆ ಜಾಸ್ತಿ ಇಂಟ್ರೆಸ್ಟು, ಟ್ರೇಡಿಂಗ್ ಕಡೆ ಎಲ್ಲ ಲಿಟ್ರಲಿ ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ದಟ್ಸ್ ವೈ ನಾನು ಬೇಕಾದ್ರೆ ನಿಮಗೆ ಫ್ರೀ ಅಂದ್ಕೊಂಡು ನಿಮಗೆ ಬ್ರೋಕರ್ಗಳ ಲಿಂಕು ಈ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಏನೂ ಇರೋದಿಲ್ಲ. ಆರು ನನ್ನ ಇದರಲ್ಲಿ ನೋಡಿ, ಯಾವುದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಬ್ರೋಕರ್ ಲಿಂಕ್ಗಳು ಇಲ್ಲ. ಆ್ಯಂಡ್ ಇನ್ ಕೇಸ್ ಆಲ್ಗೋಗಳನ್ನೂ ಅಷ್ಟೇ ಬಿಲ್ಡ್ ಮಾಡಿಬಿಟ್ಟು ನಿಮಗೆಲ್ಲ 3000 4000 5000 ಅಂತ ಈ ತಿಂಗಳಿಗೆ ಪ್ಲ್ಯಾನ್ಗಳು ಇಡ್ಬೋದಿತ್ತು. ನನಗೆ ಅದು ಯಾವುದೂ ಇಂಟ್ರೆಸ್ಟು ಇಲ್ಲ, ಏನೂ ಇಲ್ಲ ನನಗೆ. ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ಐ ಡೋಂಟ್ ನೀಡ್ ಎನಿಥಿಂಗ್, ಯಾವುದೇ ಥರ ಬೇಕಾಗಿಲ್ಲ. ಬಟ್ ದ ಥಿಂಗ್ ಏನಂದರೆ ಇವಾಗ ಇನ್ಸ್ಟಾಗ್ರಾಮ್ಗಳಿಗೆ ಫೇಕ್ ಫಾಲೋವರ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಐ ಡೋಂಟ್ ನೋ, ಲಿಟ್ರಲಿ ನನಗೆ ಗೊತ್ತಿಲ್ಲ ಅದು ಯಾರು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದೊಂದು ವೆಬ್ಸೈಟ್ಗಳಲ್ಲಿ ಈ ಥರ ಫೇಕ್ ಫಾಲೋವರ್ಸ್ ಹಾಕೋದಕ್ಕೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಅಲ್ಲಿಂದ ಅದು ಬರ್ತಾ ಇದ್ದಾವೆ. ಲಿಟ್ರಲಿ ನೋಡಿದಾಗ ಗೊತ್ತಾಗ್ತಾ ಇದೆ. ನೀವು ನೋಡಿ, ಅದು 24 24.5K ಹೋಗಿರುತ್ತೆ. ನಾನು ಒಂದು 500 ಫಾಲೋವರ್ಸ್ನ ರಿಮೂವ್ ಮಾಡ್ತಾ ಇರ್ತೀನಿ ಎವ್ರಿ ಡೇ. ಅದು ಹಿಂಗೆ ಬರ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ದೇವರಾಣೆ ಗೊತ್ತಿಲ್ಲ ಗುರು. ಸೊ ದಟ್ಸ್ ವೈ ಐ ಥಿಂಕ್ ಆ ಇನ್ಸ್ಟಾಗ್ರಾಮ್ ಅಕೌಂಟು ಹೋಗುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದಿಲ್ಲ, ಡಿಸ್ಕಾರ್ಡ್ಗಳಲ್ಲೂ ಅಷ್ಟೇನು ಆ್ಯಕ್ಟಿವ್ ಆಗಿರೋದಿಲ್ಲ. ಏನೇ ಇದ್ರೂ ಕೂಡ ಯೂಟ್ಯೂಬ್ಗಳಲ್ಲಿ ವೀಡಿಯೋಸ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತು. ಆ್ಯಂಡ್ ನಿಮ್ಗೆ ಇನ್ನೊಂದನ್ನು ನಾನು ಹೇಳೋದೇ ಮರ್ತ್ಬಿಟ್ಟೆ. ಪ್ಲೇಲಿಸ್ಟ್ 2.0 ನಾನು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅಲ್ಲ, ಒಂದೊಂದೇ ವೀಡಿಯೋಸ್ಗಳನ್ನ ಮಾಡ್ತಾ ಇರೋಣ ಅಂತ. ಸೊ ಐ ಥಾಟ್ ಆಫ್ ಒಂದೇ ಸತಿ ಫುಲ್ಲು 6 hours 7 hours ವೀಡಿಯೋನು ಕೂಡ ಒಂದೇ ವೀಡಿಯೋದಲ್ಲಿ ಮಾಡಿಡೋಣ, ಸೊ ದಟ್ ಅವ್ರಿಗೆ ಯಾರಿಗೂ ಕಷ್ಟ ಆಗಬಾರ್ದು ಅಂತ. ಆ್ಯಂಡ್ ನಿಮಗೆ ಗೊತ್ತಿಲ್ಲ, ಇಷ್ಟು ಪೇಜಸ್ನು ಕೂಡ ಬರ್ದಿದ್ದೀನಿ, ನೀವು ನೋಡ್ಬೋದು. ಮಧ್ಯ ಒಂದೊಂದು ಗ್ಯಾಪ್ ಇರ್ಬೋದು. ಸೊ ಇಷ್ಟು ಪೇಜಸ್ಗಳು ಬರ್ದಿರೋದು. ಏನೇನು ಅಲ್ಲಿಗೆ ತಲುಪಬೇಕು, ಹೇಗೆ ತಲುಪಬೇಕು, ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ. ಯಾಕಂದರೆ ನಾನು ತುಂಬ ಇಷ್ಟಪಡ್ತೀನಿ ಈ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ, ಅಂದರೆ ಟೀಚ್ ಮಾಡಿದ್ರೆ. ಯಾಕಂದರೆ ಯಾರ ಜೊತೆನೂ ಹಿಂಗೆ ಮಾತಾಡ್ತಾ ಏನೋ ಒಂದು ಮಾಡ್ತಾ ಇದ್ದೀನಿ ಅನ್ನೋ ಥರ ಇರುತ್ತೆ. ಸೊ ದಟ್ಸ್ ವೈ ಅದಕ್ಕೇ. ಬಟ್ ತುಂಬ ಅಂದರೆ ತುಂಬ ಲೈಫು ಬ್ಯುಸಿಯಾಗಿರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ಯಾವುದಕ್ಕೂ ಕೂಡ. ಸೊ ಆ್ಯಕ್ಟಿವ್ ಇರೋದಕ್ಕಾಗ್ತಾ ಇಲ್ಲ. ಬಟ್ ದ ಥಿಂಗ್ ಏನು ಅಂದರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಏನು ಅನಿಸುತ್ತೆ ಯೂಟ್ಯೂಬ್ ಕಮೆಂಟಲ್ಲಿ ಬರೀರಿ, ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಅಂದರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ನಿಮ್ಗೆ ಏನಾದರೂ ಬರಿಬೇಕಂತ ಅನಿಸಿದ್ರೆ ಬರೀರಿ. ಸೊ ದಟ್ ಬೇರೆ ಯಾರೇ ಇದನ್ನು ನೋಡ್ತಾ ಇದ್ರು ಅವ್ರುಗಳಿಗೆ ಅನಿಸ್ಬೇಕು ಕೋರ್ಸ್ ಗಿಡ್ಸ್ ಏನೂ ರಿಕ್ವೈರ್ಡ್ ಇಲ್ಲ, ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಕಲಿಬೋದು ಅಂತ. ಲಿಟ್ರಲಿ ಎವ್ರಿ ಡೇ ಒಂದೊಂದು ರೀಲ್ ಬರ್ತಾ ಇರುತ್ತೆ ನನಗೆ, ಅವರೇ ವೀಡಿಯೋ ಮಾಡಿ ಹಾಕ್ತಾ ಇರ್ತಾರೆ, ಯೂಟ್ಯೂಬಿಂದನೇ ಕಲೀರಿ, ಕೋರ್ಸ್ಗಳಿಗೆಲ್ಲ ಹೋಗ್ಬೇಡಿ ಅಂತ. ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇಟ್ಸ್ ಬಟ್ ಇವತ್ತು ನಾನು ಇಲ್ಲಿ ನಿಮಗೆ ಒಂದೊಂದನ್ನು
ಪಿನ್ ಅಂದರೆ ಒಂದೊಂದು ಬ್ಲಾಗ್ಗಳನ್ನ ನಾವು ಬಿಟ್ಬಿಟ್ಟಿರ್ತೀವಿ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾರೇನೋ ಮಿಸ್ ಆಗಿರುತ್ತೆ, ಅದೆಲ್ಲನೂ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸಿ ಒಂದು ನೀವು ವಾಲ್ಯೂಮ್ ಪ್ರೊಫೈಲ್ ಹಾಕೋತೀರಾ, ಒನಡಾ ಚಾಟಿಗೆ ಹಾಕೋತೀರಾ. ಓಕೆನಾ, ಸಿ ಏನಾಗುತ್ತೆ ಅಂದರೆ ಈ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡೋರು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ದಟ್ ಡಸಂಟ್ ಮ್ಯಾಟರ್ ಫಸ್ಟ್ ಥಿಂಗ್. ಓಕೆನಾ, ಬಟ್ ನೀವು ಯಾವ ಥರ ಯೂಸ್ ಮಾಡ್ತಾ ಇರ್ತೀರಾ ಅದೇ ಥರ ಯೂಸ್ ಮಾಡ್ಕೊಂಡು ಹೋಗಬೇಕು ಲೈಫ್ ಲಾಂಗು. ಆ್ಯಂಡ್ ನಿಮಗೆ ಅದರಿಂದ ರಿಸಲ್ಟ್ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ ಟೆಸ್ಟ್ ಮಾಡಬೇಕಾದ್ರೂ ಕೂಡ ಬ್ಯಾಕ್ ಟೆಸ್ಟ್ ಮಾಡಬೇಕಾದ್ರೆ ನೀವು ಒಂದೇ ಥರ ಹಾಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ, ಅವಾಗ ಯು ಕ್ಯಾನ್ ಸಿ ದ ರಿಸಲ್ಟ್. ದೆನ್ ಲೈವ್ ಮಾರ್ಕೆಟಲ್ಲೂ ಹಾಗೆ ಯೂಸ್ ಮಾಡ್ಬೋದು. ಬಟ್ ಎಷ್ಟೋ ಜನ ಹೇಳ್ತಾರೆ ಬ್ಯಾಕ್ ಟೆಸ್ಟ್ ಮಾಡೋದು ಇಟ್ಸ್ ಎ ಯೂಸ್ಲೆಸ್, ದೆನ್ ಲೈವ್ ಮಾರ್ಕೆಟಲ್ಲಿ ಮಾಡಬೇಕು. ನೀವು ಸಿ ಬ್ಯಾಕ್ ಟೆಸ್ಟ್ ಮಾಡೋದು ಏನಕ್ಕೆ ಅಂದರೆ ನೀವು ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಆಡ್ದಂಗೆ. ದೆನ್ ರಿಯಲ್ ಮ್ಯಾಚಲ್ಲಿ ಆ ಎಲ್ಲಾನು ಕೂಡ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ವಿರಾಟ್ ಕೊಹ್ಲಿ ಒಂದು ಶಾಟ್ನ ಡೈರೆಕ್ಟು ಟ್ರೈ ಮಾಡೋದಿಲ್ಲ ಬಂದ್ಬಿಟ್ಟು. ಓಕೆ, ಲೈವ್ ಅಂದರೆ ರಿಯಲ್ ಕ್ರಿಕೆಟಲ್ಲಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅದನ್ನೆಲ್ಲಾನು ಟ್ರೈ ಮಾಡಿ 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 ದೆನ್ ರಿಯಲ್ ಮ್ಯಾಚಲ್ಲಿ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಸುಮ್ಮನೆ ಅಂತೂ ಅದನ್ನು ಟ್ರೈ ಮಾಡೋದಿಲ್ಲ. ಓಕೆನಾ, ಪ್ರಾಕ್ಟೀಸ್ ಆದಮೇಲೆ ಟ್ರೈ ಮಾಡೋದು. ಇಲ್ಲ ಅಂದರೆ ಅದು ತುಂಬ ರಿಸ್ಕ್ ಆಗಿರುತ್ತೆ ಆ ಥರ ಶಾರ್ಟ್ಸ್ಗಳು ಆಡೋದು. ಸೇಮ್ ಇಲ್ಲೂ ಅಷ್ಟೇ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ದೆನ್ ಅದನ್ನು ಲೈವ್ ಮಾರ್ಕೆಟಲ್ಲಿ ಫಾರ್ ಎಕ್ಸಾಂಪಲ್ ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡಿರ್ತೀರ, ದೆನ್ 3ನೇ ತಿಂಗಳು ಮಾರ್ಕೆಟಿಗೆ ಬರ್ತೀರಾ, ಆ ಪ್ರಾಕ್ಟೀಸ್ ಮಾಡಿರೋದನ್ನ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ದೆನ್ ಲೈವ್ ಮಾರ್ಕೆಟಲ್ಲಿ ನಿಮಗೆ ಒಂದೊಂದು ಇಂಪ್ರೂವ್ಮೆಂಟ್ಸ್ಗಳು ಆಗೋದಕ್ಕೆ ಚಾನ್ಸಸ್ ಸಿಗುತ್ತೆ. ಇವಾಗ ನೋಡಿ, ವಾಲ್ಯೂಮ್ ಪ್ರೊಫೈಲ್ನೇ ಲೆಕ್ಕ ಹಾಕೊಳ್ಳೋಣ. ಸಿ ಮಾರ್ಕೆಟಿಂಗ್ ಫಾಲ್ ಆಗಿದೆ ಅಂದ್ಕೊಳ್ಳೋಣ. ಓಕೆ, ಮಾರ್ಕೆಟಿಂಗ್ಗೆ ಫಾಲ್ ಆಗಿದೆ, ಕರೆಕ್ಟಾ? ಇಲ್ಲಿಂದನೇ ಯಾಕೆ ಫಾಲ್ ಆಯಿತು? ದೇರ್ ಮೇ ಬಿ ಚಾನ್ಸ್ ಇಲ್ಲೇನೋ ಝೋನ್ಸ್ಗಳಿರ್ಬೋದು, ಏನೋ ಒಂದು ಇರ್ಬೋದು ಇಲ್ಲಿ. ಓಕೆನಾ, ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲೇನೋ ಝೋನ್ಸ್ಗಳಿದೆ. ಇವೆಲ್ಲನೂ ನಿಮ್ಗೆ ಅನ್ಸುತ್ತೆ, ಕರೆಕ್ಟಾ? ಈ ಝೋನ್ ನೀವು ಮಾರ್ಕ್ ಮಾಡಿರ್ತೀರ, ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಇಲ್ಲಿಗೆ ನೀವು ಮಾರ್ಕ್ ಮಾಡಿರ್ತೀರ, ಟಚ್ ಆಗಿ ಬೀಳ್ತಾ ಇದೆ, ವೆಲ್ ಆ್ಯಂಡ್ ಗುಡ್. ದೆನ್ ಇಲ್ಲೂ ಮಾರ್ಕ್ ಮಾಡಿರ್ತೀರ ನೋಡಿ, ಇಲ್ಲಿ ಏನು ಅನ್ಕೋತಾರೆ, ಹಿಂಗೆ ಬ್ರೇಕ್ ಆಗಿದೆ, ಹಿಂಗೆ ಸಪೋರ್ಟ್ ತೊಗೊಂಡು ಹೋಗ್ಬೋದು ಅಂತ ಅನ್ಕೋತಾರೆ. ಬಟ್ ಈ ಒಂದು ಝೋನು ಸಪೋರ್ಟ್ ಆಗಿದೆಯಾ, ರೆಸಿಸ್ಟೆನ್ಸ್ ಆಗಿದೆಯಾ, ನೀವು ಮಾರ್ಕ್ ಮಾಡಿರೋ ಲೈನ್ಸ್ಗಳು ಸ್ಟ್ರಾಂಗ್ ಆಗಿದಾವ ಅನ್ನೋದಕ್ಕೇ ನಾವೆಲ್ಲನೂ ಕೂಡ ಕ್ಯಾಮ್ರೆಲ್ ಆಗಿರ್ಬೋದು, ವಾಲ್ಯೂಮ್ ಪ್ರೊಫೈಲ್ ಆಗಿರ್ಬೋದು ಎಲ್ಲ ಚೂಸ್ ಮಾಡೋದು. ಇವಾಗ ನೋಡಿ, ಸಿಂಪಲ್ಲು, ಇವಾಗ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ಇದೇನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಅನ್ಕೊಳ್ಳೋಣ. ಸೊ ಇವಾಗ ಸಿಂಪಲ್ ಆಗಿ ಒಂದು ಇದೆತ್ಕೊಳ್ಳಿ, ನೀವು ಯಾವಾಗಲೂ ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಬೇಕಾದ್ರೆ ವಿಕ್ನ ಚೂಸ್ ಮಾಡ್ತೀರಾ. ಓಕೆ, ನಾನು ವಿಕ್ನ ಚೂಸ್ ಮಾಡ್ತಾ ಇದ್ದೆ. ದೆನ್ ಐ ಅಬ್ಸರ್ವ್ ವಿಕ್ಗಿಂತ ಬಾಡಿ ಓಪನ್ ಕ್ಲೋಸಸ್ ಇರ್ತಾವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಸಿ ಯಾರು ಬೇಕಾದ್ರೂ ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಬಟ್ ನನಗೆ ರಿಸಲ್ಟ್ ಕೊಟ್ಟಿರೋದನ್ನ ನಾನು ಹೇಳ್ತಾ ಇರ್ತೀನಿ. ಸಿ ಇವಾಗ ಇಲ್ಲೇ ನೋಡಿ, ವಾಲ್ಯೂಮ್ ಪ್ರೊಫೈಲ್ನ ಹಾಕೋಬೇಕಾದ್ರೆ ನಾನು ಇಲ್ಲಿರೋ ಅಂಥ ಕಾಮನ್ ಇರ್ತಾವಲ್ಲ, ಈ ಕ್ಯಾಂಡಲ್ಸ್ಗಳು ಕಾಮನ್. ಓಕೆ, ಇದ್ರದ್ದು ಓಪನ್ ಕ್ಲೋಸ್ ಅದು ಮ್ಯಾಟರ್ ಆಗಲ್ಲ. ಓಕೆ, ಇಲ್ಲಿ ಯಾವ ಕ್ಯಾಂಡಲ್ ಇರುತ್ತೆ ನೋಡಿ, ಗ್ರೀನು ರೆಡ್ ಕಾಂಬಿನೇಷನ್ ಇರುತ್ತಲ್ಲ, ಈ ಗ್ರೀನಲ್ಲಿ ಓಪನ್ನಲ್ಲೇ ಟಚ್ ಮಾಡ್ಕೋತೀನಿ, ಸಾರಿ ಕ್ಲೋಸಲ್ಲಿ. ಈ ಕ್ಲೋಸಲ್ಲಿ ಟಚ್ ಮಾಡಿಕೊಂಡು ಇಲ್ಲಿಂದ ಯಾವ್ದಿರುತ್ತೆ ಗೊತ್ತಾ, ಓಪನ್ ಕ್ಲೋಸ್, ಅದಕ್ಕೆ ಟಚ್ ಮಾಡ್ಕೋತೀನಿ. ಓಕೆನಾ, ಸಿ ದಿಸ್, ಇಲ್ಲಿ ನೋಡಿ POC ಇದೆಯಲ್ಲ, ಎಕ್ಸಾಕ್ಟ್ಲಿ ಈ POCನ ರಿಜೆಕ್ಟ್ ಮಾಡಿದೆ. ಎಕ್ಸಾಕ್ಟ್ ಪಾಯಿಂಟ್. ಓಕೆ, ಎಕ್ಸಾಕ್ಟ್ ಪಾಯಿಂಟ್ನ ಇದು ಮಾಡಿದೆ. ಬಟ್ ಒಂದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಏನು ಅಂದರೆ ಈ ಒಂದು POC ಲೈನ್ಗಳಿರ್ತಾವಲ್ಲ, ಇಲ್ಲಿ ನೀವು ಏನು ಮಾಡೋಕ್ಕೆ ಹೋಗ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಬಂತು ಅಂದ್ಕೊಳ್ಳಿ, ಇದು ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಈ POCನ ಬ್ರೇಕ್ ಮಾಡ್ತು ವಿತ್ EMA ಅಂತ. ಸಿ ನೀವು ಟ್ರೇಡ್ ತೊಗೋತೀರಾ, ವೆಲ್ ಆ್ಯಂಡ್ ಗುಡ್. ಬಟ್ EMA ಜೊತೆ ನೀವು ಬ್ರೇಕ್ ಆಗಿರುತ್ತೆ, ಕನ್ಫರ್ಮೇಷನ್ ಸಿಕ್ತು ಅಂತ ಟ್ರೇಡ್ ತೊಗೋತೀರಾ. ಬಟ್ ಒಬ್ಬ ಬುದ್ಧಿವಂತ ಟ್ರೇಡರ್ ಆಗಿರೋನು ಅಬ್ಸರ್ವ್ ಮಾಡಿ, ಇಷ್ಟೆಲ್ಲ ಮೂವ್ ಆದಮೇಲೆ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀರಾ. ಓಕೆ, ಇವಾಗ ಯಾವುದೋ ಒಂದು ಟೊಮೊಟೊ ಅಂದ್ಕೊಳ್ಳೋಣ, ಟೊಮೊಟೊ ಬೇಡ, ತರಕಾರಿ, ಅದು ನೀಡು ಎಷ್ಟೇ ಪ್ರೈಸ್ ಇದ್ರೂ ನಾವು ತೊಗೋತೀವಿ. ಒಂದು ಬಟ್ಟೆ, ಒಂದು ಶೂ ಅಂದ್ಕೊಳ್ಳೋಣ, ಇಲ್ಲ ಐಫೋನೇ ಅಂದ್ಕೊಳ್ಳೋಣ. ಓಕೆ, ಐಫೋನು 50,000ದಿಂದ 1 ಲ್ಯಾಕಿಗೆ ಹೋಗಿರುತ್ತೆ. ಓಕೆನಾ, 1 ಲ್ಯಾಕಿಗೆ ಹೋದಾಗ ನೀವು ತೊಗೋತೀರಾ? ಇಲ್ಲ ಅಲ್ಲ. ಇನ್ ಕೇಸ್ ಎಲ್ಲೋ ಒಂದು ಕಡೆ ಡಿಮ್ಯಾಂಡಲ್ಲಿ ಇತ್ತು ಅಂದಾಗ ತೊಗೋತೀರಾ, ಕರೆಕ್ಟಾ? ಅದೇ ಏನಾದ್ರು ನಾನಾದ್ರೆ ಏನು ಮಾಡ್ತೀನಿ, 50,000ದಿಂದ 1 ಲಕ್ಷಕ್ಕೆ ಹೋಗಿದೆ ಅಂದರೆ, ಗುರು ಯಾವುದೋ ಒಂದು ಸೀಸನ್ ಬರುತ್ತೆ, ಫೆಸ್ಟಿವಲ್ ಸೀಸನ್ನು, ಬಿಗ್ ಬಿಲಿಯನ್ ಏನೋ ಬರುತ್ತೆ, ಒಂದು 50-60ಗೆ ಮತ್ತೆ ಬರುತ್ತೆ, ತೊಗೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತೀನಿ. ಅವಾಗ ನೋಡಿ 40,000 ಉಳಿಸ್ತೀನಿ. ಸೇಮ್ ಇಲ್ಲೂ ಅಷ್ಟೇ, ಇಷ್ಟೆಲ್ಲ ಮೂವ್ ಆದಮೇಲೆ ಯಾಕೆ ತೊಗೋತೀರಾ? ಈ POCಗಳನ್ನ ಯಾವಾಗಲೂ ಕೂಡ ರೀಟೆಸ್ಟ್ ಟ್ರೇಡ್ಸ್ಗಳಿಗೆ ಪ್ಲ್ಯಾನ್ ಮಾಡ್ಕೋಬೇಕು. ಇಲ್ಲೇ ನೋಡಿ, ಬ್ರೇಕ್ ಮಾಡಿ ಈ ಲೆವೆಲ್ನ ರೀಟೆಸ್ಟ್ ಮಾಡಿದೆ, ದೆನ್ ನೀವು ಟ್ರೇಡ್ ಮಾಡಬೇಕು. ಅದೇ ಇವಾಗ ನೋಡಿ, ಬ್ರೇಕ್ ಮಾಡಿ ದೆನ್ ರೀಟೆಸ್ಟ್ ಮಾಡುತ್ತೆ ವಿತ್ EMAನೋ ವಿತ್ ಬೊಲಿಂಜರ್ ಬ್ಯಾಂಡು, ಏನೋ ಒಂದು ರೀಟೆಸ್ಟ್ ಆದರೆ ಈ POCಗಳನ್ನ ರೀಟೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಬೇಕು. ಓಕೆನಾ, ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ. POCಗಳಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಬ್ರೇಕ್ ಆಯಿತು ಅಂತೆಲ್ಲ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇವಾಗ ಒಂದೊಂದ್ಸತಿ ವಾಲ್ಯೂಮ್ ಏರಿಯಾ ಹೈ ಮತ್ತು ವಾಲ್ಯೂಮ್ ಏರಿಯಾ ಲೋ ಮತ್ತು POC ಹತ್ತತ್ರ ಇರುತ್ತೆ.
ಆವಾಗ ನೀವು ಬ್ರೇಕಿಗೆ ಟ್ರೇಡ್ ಮಾಡ್ತಿದ್ದೀರಾ ಅಂದರೂ ದೆನ್ ಎಸ್ ಎಲ್ ದೊಡ್ಡದಾಯಿತು ಅಂದರೆ ಅವಾಯ್ಡ್ ಮಾಡಿ ರೀಟೆಸ್ಟ್ಗಳಿಗೆ ಬರುತ್ತೆ, ಆವಾಗ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ಟ್ರೇಡ್ಸ್ ತೊಗೋತಾ ಇದ್ದೀರಾ ಅಂದರೆ ರೀಟೆಸ್ಟ್ಗಳಿಗೆ ತೊಗೊಳ್ಳಿ, ಆವಾಗ ತುಂಬ ಅಕ್ಯುರೇಟ್ ಆಗಿರುತ್ತೆ. ಬ್ರೇಕ್ಸ್ಗಳಿಗೆ ತೊಗೊಂಡ್ರೆ ಎಸ್ ಎಲ್ಲು ದೊಡ್ಡದಾಗುತ್ತೆ, ನೀವು ಒಂದು ಸ್ವಲ್ಪ ಟ್ರ್ಯಾಪ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ತಲೆಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ, ಇದಾಯಿತು. ಓಕೆ, ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಬೊಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡು ಲೋವರ್ ಬ್ಯಾಂಡ್ ಇರುತ್ತೆ. ಓಕೆನಾ, ಯಾಕೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಯೂಸ್ ಮಾಡ್ತೀವಿ? ಸಮ್ಟೈಮ್ಸ್ 1.5 ಯೂಸ್ ಮಾಡಿರ್ತೀರ, ನಾನು ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ 1.5 ಯೂಸ್ ಮಾಡ್ತೀರಾ, 2 ಯೂಸ್ ಮಾಡ್ತೀರಾ. ಬಟ್ ಹೈಯರ್ ದ ಏನಂತೀವಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಾಗುತ್ತೆ, ಲೋವರ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ಇವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವೀಡಿಯೋದಲ್ಲೇ. ಸೊ ದಟ್ ನಿಮ್ಗೊಂದು ಎಕ್ಸಾಂಪಲ್ ಗೊತ್ತಾಗುತ್ತೆ ಯಾಕೆ 2ನೇ ಯೂಸ್ ಮಾಡಬೇಕು. ಸಮ್ಟೈಮ್ಸ್ 1.5 ಓಕೆನಾ, ಬಟ್ 2 ವ್ಯಾಲಿಡ್ ಒನ್, ಎಲ್ಲರೂ 2 ಯೂಸ್ ಮಾಡ್ತಾರೆ. ಬಟ್ ನಿಮಗೆ 2 ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಅಂದರೆ ಅವಾಗ ಮ್ಯಾಟರ್ ಆಗುತ್ತೆ. ಓಕೆ, ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು ಗೊತ್ತಾ, ಫಸ್ಟ್ ಇದನ್ನು ಗೊತ್ತಾಗಬೇಕು ಅಂದರೆ ನಮಗೆ ಮೀನ್ ಅನ್ನೋದು ಗೊತ್ತಾಗಬೇಕಂದ್ರೆ ಆವ್ರೇಜ್ ಅನ್ನೋದು ಗೊತ್ತಾಗಬೇಕು, ದೆನ್ ವೇರಿಯನ್ಸ್ ಅನ್ನೋದು ಗೊತ್ತಾಗಬೇಕು. ಆ ವೇರಿಯನ್ಸ್ನ ಸ್ಕ್ವೇರ್ ಮಾಡಿದ್ರೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗೋದು. ಓಕೆನಾ, ಫಸ್ಟ್ ಮೀನ್ ಅಂದ್ರೇನು ಅಂದರೆ ಆವ್ರೇಜ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕ್ಲಾಸಲ್ಲಿ ಓಕೆ ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಇರುತ್ತೆ. ಓಕೆ, ಎ ಸೆಕ್ಷನಲ್ಲಿ 3 ಸ್ಟೂಡೆಂಟು, ಬಿ ಸೆಕ್ಷನಲ್ಲಿ 3 ಸ್ಟೂಡೆಂಟ್ ಇರ್ತಾರೆ. ಒಬ್ಬ ಏನು ಮಾಡ್ತಾರೆ, ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಒಬ್ಬ 30 ತೆಗಿತಾನೆ, ಒಬ್ಬ 50 ತೆಗಿತಾನೆ, ಒಬ್ಬ 20 ತೆಗಿತಾನೆ. ಓಕೆನಾ, ಸೊ ಇನ್ನೊಬ್ಬ ಈ ಬಿ ಸೆಕ್ಷನಲ್ಲಿ ಏನಾಗುತ್ತೆ, 80 100 ಡಿವೈಡೆಡ್ ಬೈ 3 33 ಏನೋ ಬರುತ್ತೆ. ಓಕೆನಾ, ಓಕೆ. ಸೊ ಇಲ್ಲೇನಾಗುತ್ತೆ ಅಂದರೆ ಒಬ್ಬ 10 ತೆಗಿತಾನೆ, 10 ಮಾರ್ಕ್ಸ್ ತೆಗಿತಾನೆ, ಇನ್ನೊಬ್ಬ 20 ಮಾರ್ಕ್ಸ್ ತೆಗಿತಾನೆ, ಇನ್ನೊಬ್ಬ 70 ಮಾರ್ಕ್ಸ್ ತೆಗಿತಾನೆ. ಓಕೆ, ಬಿ ಸೆಕ್ಷನಲ್ಲಿ. ಈಗ ಬಂದು ನನ್ನ ಪ್ರಿನ್ಸಿಪಲ್ ಅನ್ಕೊಳ್ಳೋದು, ಟೀಚರ್ನ ಕೇಳ್ತೀನಿ, ಮೇಡಮ್ ಎ ಸೆಕ್ಷನ್ನಲ್ಲಿ ಮ್ಯಾಥ್ಸಲ್ಲಿ ಎಷ್ಟು ತೆಗ್ದಿದ್ದಾರೆ ಮಾರ್ಕ್ಸು ಆನ್ ಆವ್ರೇಜ್ ಹೇಳಿ ಅಂತೀನಿ. ಅಂದರೆ ಆವ್ರೇಜ್ ಹೇಳಿ ಅಂದರೆ ಒಬ್ಬೊಬ್ರದ್ದೇ ಅವರು ಲೆಕ್ಕ ಮಾಡ್ಕೊಂಡು ಬರೋದಕ್ಕಾಗಲ್ಲ, ನಿಂದೆಷ್ಟು. ಸೊ ಕ್ಲಾಸಲ್ಲಿರೋ 3 ಸ್ಟೂಡೆಂಟು ಮಾರ್ಕ್ಸನ್ನು ಆವ್ರೇಜ್ ಮಾಡ್ತಾರೆ. 30 50 20 ಎಷ್ಟಾಯಿತು, 30 ಡಿವೈಡೆಡ್ ಬೈ 30 + 50 ಎಷ್ಟಾಯಿತು, 80 80 + 20 100 ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸು 3 ಅಂದರೆ 33.3 ಅಂದ್ಕೊಳ್ಳೋಣ, ಅಂದರೆ 33 ಅಂದ್ಕೊಳ್ಳೋಣ. ಬಿ ಅಲ್ಲಿ ನೋಡಿ 10 20 70 ಅಂದರೆ 80 100 ಸೇಮ್ 100 ಡಿವೈಡೆಡ್ ಬೈ 3 33. ಓಕೆನಾ, ಸೇಮೆ, 2 ಸೆಕ್ಷನ್ ಆವ್ರೇಜು ಸೇಮೆ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾನಿವಾಗ ಎಷ್ಟು ಮೇಡಮ್ ಎ ಸೆಕ್ಷನ್ದು ಆವ್ರೇಜ್ ಮಾರ್ಕ್ಸ್ ಅಂದರೆ ಅವರು 33% ಹತ್ತತ್ರ ತೆಗ್ದಿದ್ದಾರೆ. ಅಂದರೆ ಅರ್ಥ ಏನು ಅಂದರೆ ಈ ಎ ಸೆಕ್ಷನಲ್ಲಿರೋರು ಜಾಸ್ತಿ ಜನ ಈ 33 ಮಾರ್ಕ್ಸ್ನೇ ತೆಗ್ದಿದ್ದಾರೆ ಆನ್ ಆವ್ರೇಜ್ ಅಂತ. ಅಂದರೆ ಎಲ್ಲರೂ 33 ತೆಗ್ದಿದ್ದಾರೆ ಅಂತ ಅಲ್ಲ, ಬಟ್ ಒಂದು ಸ್ವಲ್ಪ ಜನ 33, ಒಂದು ಜಾಸ್ತಿ ಜನ ಒಂದು 33 ತೆಗ್ದಿದ್ದಾರೆ ಅಂತ ಅರ್ಥ. ಸೊ ಎಲ್ಲರೂ 33 ತೆಗ್ದಿದ್ದಾರೆ. ಬಿ ಸೆಕ್ಷನ್ದು ಕೇಳಿದಾಗಲೂ ಕೂಡ ಹಾಂ ಸರ್ ಇಲ್ಲೂ ಅಷ್ಟೇ ಮ್ಯಾಕ್ಸ್ ಎಲ್ಲರೂ 33 ತೆಗ್ದಿದ್ದಾರೆ ಅಂತ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇಬ್ಬರು ಫೇಲ್ ಆಗಿದ್ದಾರೆ, 35ಕ್ಕೆ ಪಾಸ್ ಅಂದ್ಕೊಳ್ಳೋಣ, ಇಲ್ಲಿ ಇಬ್ಬರು ಫೇಲ್ ಆಗಿದ್ದಾರೆ, ಇಲ್ಲಿ ಕೂಡ ಇಬ್ಬರು ಫೇಲ್ ಆಗಿದ್ದಾರೆ. ಓಕೆ, ಲೆಟ್ಸ್ ಇಲ್ಲ ಓಕೆ ಹಿಂಗೆ ಹಾಕ್ಕೊಳ್ಳೋಣ, ಇಲ್ಲೂ ಇಬ್ಬರು ಫೇಲ್ ಆಗಿದ್ದಾರೆ, ಇಲ್ಲೂ ಇಬ್ಬರು ಫೇಲ್ ಆಗಿದ್ದಾರೆ. ಬಟ್ ಇಲ್ಲಿ ಇಬ್ಬರು ಫೇಲ್ ಆಗಿರೋರು ಒಬ್ಬ 30 ಮಾರ್ಕ್ಸ್ ತೆಗ್ದಿದ್ದಾನೆ, ಒಬ್ಬ 20 ಮಾರ್ಕ್ಸ್ ತೆಗ್ದಿದ್ದಾನೆ. ಬಟ್ ಇಲ್ಲಿ ನೋಡಿ ತುಂಬ ಲೋ ತೆಗ್ದಿದ್ದಾರೆ ಒಬ್ಬ, ಇನ್ನೊಬ್ಬನೂ ಅಷ್ಟೇ ತುಂಬ ಲೋ ತೆಗ್ದಿದ್ದಾನೆ. ಇಲ್ಲಿ ಯಾರೋ ಒಬ್ಬ ಜಾಸ್ತಿ ತೆಗೆದುಬಿಟ್ಟಿದ್ದಾನೆ. ಸೊ ಇಲ್ಲಿ ಯಾರೋ ಒಬ್ಬ ಜಾಸ್ತಿ ತೆಗ್ದಿರೋದ್ರಿಂದ ಈ ಒಂದು ಆವ್ರೇಜ್ ಪ್ರೈಸು ಜಾಸ್ತಿ ಆಗ್ತಾ ಇದೆ. ಓಕೆ, ಇವನೇನಾದ್ರು 50 ತೆಗೆದುಬಿಟ್ಟಿದ್ರೆ, ಇದೇ ಥರ 50 ತೆಗೆದುಬಿಟ್ಟಿದ್ರೆ ಈ ಆವ್ರೇಜ್ ಪ್ರೈಸು ಕಮ್ಮಿ ಆಗಿರೋದು. ಸೊ ದಟ್ 2 ಸೆಕ್ಷನ್ನು ಈಕ್ವಲ್ ಅಂತ ಇವಾಗ ಹೇಳೋಕೆ ಆಗೋದಿಲ್ಲ. ಯಾಕೆ ಅಂದರೆ ಯಾರೋ ಒಬ್ಬ ಜಾಸ್ತಿ ತೆಗ್ದಿರೋದ್ರಿಂದ ಇವ್ರ ಕ್ಲಾಸ್ ಆವ್ರೇಜು ಜಾಸ್ತಿ ಆಗೋಗಿದೆ. ಸೇಮ್ ಇಂಡಿಯನ್ ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಹೇಳ್ತಾ ಇದ್ರಲ್ಲ, ಸೂರ್ಯಕುಮಾರ್ ಏನು ಆಡಲೇ ಇಲ್ಲ, ಹಾಗೆ ಹೀಗೆ ಬರೀ ಟೀಮ್ ಅವ್ರು ಮಾತ್ರ ಆಡಿದ್ದು ಅಂತ. ಬಟ್ ಸ್ಟಿಲ್ ಅವ್ರು ಗೆದ್ರು ಮ್ಯಾಚನ್ನು. ನ್ಯೂಜಿಲ್ಯಾಂಡಲ್ಲಿ ಎಲ್ಲ ಆಡ್ಕೊಂಬಂದ್ರು ಕೂಡ ಅವರು ಫೈನಲ್ ಸೋತರು. ಕರೆಕ್ಟಾ? ಅಂದರೆ ಜಾಸ್ತಿ ಜನ 11 ಜನ ಕ್ರಿಕೆಟ್ ಟೀಮಲ್ಲಿ 10 ಜನ ತುಂಬ ಎಫರ್ಟ್ ಹಾಕಿದ್ದಾರೆ. ಒಬ್ಬ ಯಾರೋ ಎಫರ್ಟ್ ಹಾಕಿಲ್ಲ ಅಂದ್ರೂ ಗೆಲ್ಬೋದು. ಬಟ್ ಇಲ್ಲಿ 11 ಜನನೂ ಎಫರ್ಟ್ ಹಾಕಿದ್ದಾರೆ. ಬಟ್ ಇಂಡಿಯನ್ ಟೀಮಲ್ಲಿ ಇರುವಂಥ 10 ಜನ ಎಫರ್ಟ್ನ ಮ್ಯಾಚ್ ಮಾಡೋಕ್ಕಾಗಿಲ್ಲ. ಸೊ ದಟ್ಸ್ ವೈ ಇಂಡಿಯಾ ಗೆದ್ದಿದ್ದು. ಇಲ್ಲೂ ಅಷ್ಟೇ, ಇಲ್ಲಿ ಯಾರೋ ಒಬ್ಬ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟಿದ್ದಾನೆ, ಅದಕ್ಕೇನೆ ಎ ಸೆಕ್ಷನ್ ಬಿ ಸೆಕ್ಷನ್ ಮಾರ್ಕ್ಸ್ ಆವ್ರೇಜು ಸೇಮ್ ಬರ್ತಾ ಇದೆ. ಇದನ್ನು ನಾವು ತಡೆಯೋದಕ್ಕೇನೆ ವೇರಿಯನ್ಸ್ ಅನ್ನೋದನ್ನ ತರ್ತೀವಿ. ಈ ವೇರಿಯನ್ಸ್ ತಂದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಪಾಯಿಂಟು, ಅಂದರೆ ನಿಮ್ಮ ಒಂದು ಡೇಟಾ ಪಾಯಿಂಟ್, ಅಂದರೆ ನಿಮ್ಮ ಒಂದು ಮಾರ್ಕ್ಸ್, ಇಲ್ಲಿ ಡೇಟಾ ಪಾಯಿಂಟ್ ಮಾರ್ಕ್ಸ್, ನಿಮ್ಮ ಮಾರ್ಕ್ಸು ಆವ್ರೇಜ್ಗಿಂತ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ. ವೇರಿಯನ್ಸ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ನಿಮ್ಮ ಒಂದು ಡೇಟಾ ತುಂಬ ಜಾಸ್ತಿ ದೂರ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ 70 ಅಂತ ನೋಡಿದಾಗ
ಆವ್ರೇಜ್ ತೆಗಿತೀವಲ್ಲ 33, ಇಲ್ಲಿ 70 ತೆಗೆದಾಗ ಇದ್ರದ್ದು ಏನೋ ಒಂದು ವೇರಿಯನ್ಸ್ ಬರುತ್ತೆ, ಇದ್ರ ವೇರಿಯನ್ಸ್ ಏನೋ ಬರುತ್ತೆ, ಇದ್ರ ವೇರಿಯನ್ಸ್ ಏನೋ ಬರುತ್ತೆ. ಈ ವೇರಿಯನ್ಸ್ ಏನಾದ್ರು ಕಮ್ಮಿ ಇತ್ತು ಅಂದರೆ ಅವಾಗ ನೀವು ಅರ್ಥ ಮಾಡ್ಕೊಬೇಕು ಎಲ್ಲರ ಮಾರ್ಕ್ಸು ಆವ್ರೇಜ್ ಹತ್ತತ್ರನೇ ಇದೆ ಅಂತ ಅರ್ಥ. ಅದೇ ಇಲ್ಲೇನಾದ್ರು ವೇರಿಯನ್ಸ್ ಜಾಸ್ತಿ ಬಂತು ಅಂದರೆ ಸ್ವಲ್ಪ ಮಾರ್ಕ್ಸ್ಗಳು ಆವ್ರೇಜ್ಗಿಂತ ತುಂಬ ದೂರ ಇದೆ. ಈ ಥರ 70 ಅಂದರೆ 33ಕ್ಕಿಂತ ದೂರ ಇದೆ, 70 ತುಂಬ ದೂರ ಇದೆ. ಸೊ ಈ ವೇರಿಯನ್ಸಿಂದ ಗೊತ್ತಾಗುತ್ತೆ. ಇದನ್ನೇ ಸ್ಕ್ವೇರ್ ರೂಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಸೊ ಇದೇನು ನಿಮಗೆ ಬೇಕಾಗಿಲ್ಲ, ನಾನೊಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇರೋದು, ಓಕೆನಾ. ಸೊ ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಲೆಕ್ಕ ಹಾಕೊಳ್ತೀನಿ. ನಾನು ಹೇಳಿದ್ನಲ್ಲ, ವೇರಿಯನ್ಸ್ನ ಸ್ಕ್ವೇರ್ ರೂಟ್ ಮಾಡಿದ್ರೇ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಓಕೆ, ಸೊ ಈಗ ಸಿಂಪಲ್ಲು ಏನಾಗುತ್ತೆ ಅಂದರೆ, ಯಾಕೆ ನಾವು ಬೊಲಿಂಜರ್ ಬ್ಯಾಂಡಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಯೂಸ್ ಮಾಡ್ತೀವಿ? ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ, ಅದೆಲ್ಲ ನೀಡಿಲ್ಲ. ಯಾವಾಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ 1, ಸ್ಟ್ಯಾಂಡರ್ಡ್ ಡಿವಿಯೇಷನ್ 2, ಸ್ಟ್ಯಾಂಡರ್ಡ್ ಡಿವಿಯೇಷನ್ 3 ಅನ್ಕೊಳ್ಳೋಣ. ಈ ಥರ ನೀವೇನಾದ್ರು ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಯೂಸ್ ಮಾಡಿದ್ರೆ 68% ಆಫ್ ಡೇಟಾ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಒಳಗಡೆ ಇರುತ್ತೆ ಅಂತ ಅರ್ಥ. ಅಂದರೆ ಈ ಥರ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಇರುತ್ತಲ್ಲ, 68% ಡೇಟಾ ಇದ್ರ ಒಳಗಡೆನೇ ಇರುತ್ತೆ, ಇನ್ನು 32% ಡೇಟಾ ಇದರ ಆಚೆ ಇರುತ್ತೆ. ಓಕೆ, ಸೊ 32% ಇದರ ಆಚೆ ಇದ್ರೆ ಜಸ್ಟ್ ಇಮ್ಯಾಜಿನ್ ಅಪ್ಪರ್ ಬ್ಯಾಂಡ್ ಬ್ರೇಕ್ ಆಗಿ ದೆನ್ ಮೇಲೆ ಹೋಗೋ ಚಾನ್ಸಸ್ ಇದೆಯಾ, ಕೆಳಗಡೆ ಬರೋ ಚಾನ್ಸಸ್ ಇದೆಯಾ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಜಾಸ್ತಿ ಡೇಟಾ ಇದ್ರ ಆಚೆನೇ ಇರುತ್ತೆ. ಅದನ್ನ ನಾನು ಬೊಲಿಂಜರ್ ಬ್ಯಾಂಡ್ ಹಾಕಿ ತೋರಿಸ್ತೀನಿ. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ತಗೊಂಡ್ರೆ 95% ಆಫ್ ದ ಡೇಟಾ ಇದ್ರ ಒಳಗಡೆ ಇರುತ್ತೆ, ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಒಳಗಡೆ ಇರುತ್ತೆ, ಇನ್ನು 5% ಆಫ್ ದ ಡೇಟಾ ಮಾತ್ರ ಇದ್ರ ಆಚೆ ಇರುತ್ತೆ. ಅದಕ್ಕೆ ನಿಮಗೆ ಅಪ್ಪರ್ ಬ್ಯಾಂಡ್ ಅವ್ರ ಲೋವರ್ ಬ್ಯಾಂಡನ್ನು ಸ್ವೀಪ್ ಮಾಡೋದು ಅಂತೀವಲ್ಲ, ಗ್ರೀನ್ ಕ್ಯಾಂಡಲ್ ಬಂದು ದೆನ್ ರೆಡ್ ಕ್ಯಾಂಡಲ್ ಒಳಗಡೆ ಬರುತ್ತಲ್ಲ, ಅಂದರೆ ಅರ್ಥ ನೋಡಿ, ಈ ಒಂದು 5% ಆಫ್ ದ ಡೇಟಾ ಅಷ್ಟೇ ಆಚೆ ಇರೋದು. ಅದೇ ಥರ್ಡಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 3 ಇಟ್ಕೊಂಡ್ರೆ 99% ಆಫ್ ದ ಡೇಟಾ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಒಳಗಡೆನೇ ಇರುತ್ತೆ. ಅಂದರೆ ನಿಮಗೆ 3 ಏನಾದ್ರು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡಿದ್ರೆ ಮಾರ್ಕೆಟು ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ನ ಟಚ್ ಮಾಡುವಂಥ ಚಾನ್ಸಸ್ಸೇ ಕಮ್ಮಿ ಇರುತ್ತೆ. ಅದೇ 1 ಯೂಸ್ ಮಾಡಿದ್ರೆ ಜಾಸ್ತಿ ಕ್ಯಾಂಡಲ್ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ನ ಟಚ್ ಮಾಡುತ್ತೆ, ಬಟ್ ನಿಮಗೆ ಅಷ್ಟು ಅಕ್ಯುರೇಸಿ ಇರೋದಿಲ್ಲ. ಜಾಸ್ತಿ ಟಚ್ ಮಾಡಿದ್ರೆ ಎಲ್ಲಿ ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಅದೇ 2 ಇದ್ದರೆ 95% ಆಫ್ ದ ಡೇಟಾ ಒಳಗಡೆ ಇರುತ್ತೆ, ಇನ್ನು 5% ಆಫ್ ದ ಡೇಟಾ ಟಚ್ ಮಾಡ್ತಾ ಇರುತ್ತೆ. ಸೊ ದಟ್ ನಿಮಗೆ ಈಸಿ ಆಗುತ್ತೆ ಟ್ರೇಡ್ನ ತೊಗೊಳೋದಕ್ಕೆ. ಯಾಕಂದರೆ 5% ಆಫ್ ದ ಡೇಟಾ ಅಷ್ಟೇನೆ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ನ ಟಚ್ ಮಾಡ್ತಾ ಇರುತ್ತೆ. ಗೊತ್ತಾಯ್ತಾ ಯಾಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಯೂಸ್ ಮಾಡ್ತೀವಿ ಅಂತ? ಹೀಗೆ ಬರೋಣ, ಲಾಟ್ ಆಫ್ ಥಿಂಗ್ಸ್ ಇರುತ್ತೆ. 2.2 ಅಲ್ಲೆಲ್ಲ ಎಂಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನಾನು ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ಇರೋದಕ್ಕೆ ನೋಡಿ ಜಾಸ್ತಿ ಡೇಟಾ ಎಲ್ಲ ಆಚೆ ಹೋಗಿಲ್ಲ, ಎಲ್ಲ ಒಳಗಡೆನೇ ಇದೆ. ಅದೇ ನಾನು ಇವಾಗ 3 ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, 3 ಮಾಡಿದ್ರೆ ನೋಡ್ಕೊಳ್ಳಿ, ನೋಡಿ ನಿಮಗೆ ಟ್ರೇಡೇ ಸಿಗಲ್ಲ. ಸ್ವೀಪ್ ಎಲ್ಲಿ ಸಿಗುತ್ತೆ ನೋಡಿ, 99% ಆಫ್ ದ ಡೇಟಾ ಇದ್ರ ಒಳಗಡೆನೇ ಇದ್ದೇನೆ. ಸ್ವೀಪ್ ಟ್ರೇಡ್ ಯಾವುದೂ ಸಿಗೋದಿಲ್ಲ. ಅದೇ ಇವಾಗ ನೋಡಿ 1 ಮಾಡ್ತೀನಿ, ಎಲ್ಲ ನೋಡಿ ಆಚೆ ಹೋಗ್ಬಿಟ್ಟಿರೋದ. ನೋಡಿ ಎಲ್ಲ ಆಚೆನೇ ಇದೆ. ಹೆಂಗ್ ಟ್ರೇಡ್ ತಗೋತೀರ ನೋಡಿ, ಎಲ್ಲ ಆಚೆನೇ ಇರುತ್ತೆ. ಇಲ್ಲಿ ಸ್ವೀಪ್ ಸೆಟಪ್ಪು ಸಿಗಲ್ಲ, ಯಾವ ಸೆಟಪ್ಪು ಸಿಗಲ್ಲ. ಅದೇ ನೋಡಿ 2 ಇದ್ದಾಗ ಲಾಟ್ ಆಫ್ ಟ್ರೇಡ್ಸ್ಗಳು ಸಿಗ್ತವೆ ಸ್ವೀಪಿಗೆ ಪ್ರಾಪರ್ ಆಗಿ. ಗೊತ್ತಾಯ್ತಾ? ಇಷ್ಟೇನೇನೆ, ಎಲ್ಲದಕ್ಕೂ ರೀಸನ್ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇನೆ. ಇವತ್ತು ಒಂದು ಡೇದು ತಗೊಂಡು ಯಾವ್ದಾದ್ರು ಒಂದು ಡೇದು ಬ್ಯಾಕ್ ಟೆಸ್ಟ್ ಮಾಡೋಣ. ಓಕೆ, ಸೊ ಯಾವುದೋ ಒಂದು ರ್ಯಾಂಡಮ್ ತೊಗೊಳ್ಳೋಣ. ಓಕೆ, ಮಾರ್ಚ್ 5th ತೊಗೊಳ್ಳೋಣವಾ? ಓಕೆ, ಮಾರ್ಚ್ 5th ಆದರೆ ತುಂಬ ಟಫ್ ಇತ್ತು, ಅಂದರೆ ಸೈಡ್ ವೇಸ್ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಸೊ ಮಾರ್ಚ್ 5th 6:30 ಬರೋಣ. ನಾನು ಹೇಳಿದ್ದೀನಲ್ಲ 6:30 ಶುರು ಮಾಡೋದು. ಓಕೆ, 6:30 ಬಂದೆ. ಓಕೆ, ಸೊ ಇವಾಗ ಏನು ಮಾಡ್ತೀವಿ, ಫಸ್ಟು 1 hour ಆರ್ 30 minutes ಇದರಲ್ಲಿ ಫಸ್ಟ್ ಅನಲೈಸ್ ಮಾಡ್ಕೋಬೇಕು. ಓಕೆನಾ? ಸೊ 1 hour ಆರ್ 30 minutesಗೆ ಬರೋಣ. ಫಸ್ಟು 1 hour. ಓಕೆ, 1 hour ಅರ್ಥ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ? ನಾನು 5 minutesಲ್ಲಿ ಏನೇನು ಮಾಡ್ತೀನೋ ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡೋದು. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಮಾರ್ಕೆಟ್ ನೋಡಿ, ಈ ಒಂದು ಝೋನ್ ಏನಿದೆಯಲ್ಲ, ಓಕೆ, ಈ ಒಂದು ಝೋನು ತುಂಬ ಸ್ಟ್ರಾಂಗ್ ಝೋನ್, ಕರೆಕ್ಟಾ? ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಅಗೇನ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡ್ರೆ ವಿ ವಿಲ್ ಪ್ಲಾನ್ ಎ ಬೈ ಟ್ರೇಡ್. ಆ್ಯಂಡ್ ಇಲ್ಲಿ ನೋಡಿ ಮಾರ್ಕೆಟ್ ಇವಾಗ ಈ ಒಂದು ಝೋನ್ ನೋಡಿ,
ಈ ಒಂದು ಝೋನ್ ರೆಸಿಸ್ಟೆನ್ಸ್ ಝೋನ್. ಓಕೆ, ಸೊ ಎಕ್ಸಾಕ್ಟ್ಲಿ ರಿಜೆಕ್ಷನ್ ಆಗಿದೆ. ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಏನಾದ್ರು ರಿಜೆಕ್ಷನ್ ಆದರೆ ಕೆಳಗಡೆ ಬರ್ತೀವಿ, ಟ್ರೇಡ್ ಮಾಡ್ತೀವಿ. ಬಟ್ ಈ ಒಂದು 2 ಲೈನ್ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದು ಕರೆಕ್ಟಾ ಅನ್ನೋದಕ್ಕೆ ನಾನು ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ಕೋತೀನಿ. ಓಕೆ, ಇಲ್ಲಿಂದ ಬಂದು ದೆನ್ ಅಗೇನ್ ರೀಟ್ರೇಸ್ ಆಗಿ ಬಿದ್ದಿರೋದ್ರಿಂದ ಇಲ್ಲಿಂದ ಲೆಕ್ಕ ತಗೋತೀನಿ, ಇಲ್ಲಿಂದ ಬಂದು ಇಲ್ಲಿಂದ ಲೆಕ್ಕ ತಗೋತೀನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಾಲ್ಯೂಮ್ ಏರಿಯಾ ಏನಿದೆಯಲ್ಲ ಇಲ್ಲಿದೆ. ಓಕೆ, ಅಬ್ಸರ್ವ್ ಮಾಡಿ, ವಾಲ್ಯೂಮ್ ಏರಿಯಾ ಲೋ. ಅಂದರೆ ನಾನು ಇಷ್ಟೊತ್ತು ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಲೈನು, ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿ ರೀಟೆಸ್ಟ್ ಅಂದರೆ ಇಲ್ಲಿ ರಿಜೆಕ್ಷನ್ ಆಗಿ ಮಾರ್ಕೆಟ್ ಬೀಳ್ಬೋದು ಅಂತ ಅರ್ಥ. ಓಕೆನಾ, ಯು ಕ್ಯಾನ್ ಅಬ್ಸರ್ವ್ ಅಲ್ಲೇನೇ ನಿಮಗೆ ವಿಕ್ಗಳು ಕಾಣಿಸ್ಕೋತಾ ಇದೆ ಕ್ಯಾಂಡಲಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಂಡಲ್ದು ವಿಕ್ಗಳನ್ನ ರೀಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹೈಯರ್ ಫ್ರೇಮಲ್ಲಿ ನೋಡಿ, ಈ ಒಂದು ಝೋನಲ್ಲಿ ವಿಕ್ಗಳು ಬಂದಿರೋದ್ರಿಂದ ಯು ಕ್ಯಾನ್ ಅಬ್ಸರ್ವ್ ಇಯರ್ ಇಲ್ಲಿಂದ ಒಂದು ಫಾಲ್ ಆಗ್ಬೋದು ಅಂತ. ಸೊ 1 ಅವರಲ್ಲಿ ನಾನು ಅನಲೈಸ್ ಮಾಡಿಕೊಂಡೆ, ಮಾರ್ಕೆಟ್ ಇವಾಗ ಇಲ್ಲಿ ಬಂದರೆ ಫಾಲ್ ಆಗ್ಬೋದು, ಇಲ್ಲಿಗೆ ಸಪೋರ್ಟ್ ಟ್ರೇಡು. ದೆನ್ ಮ್ಯಾಕ್ಸಿಮಮ್ ಇಲ್ಲಿ ಏನಾದ್ರು ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂದರೆ ಇಲ್ಲಿ ಬಂದು ಫಾಲಿಗೆ ಟ್ರೇಡ್ ಮಾಡ್ಬೋದು. ಆ್ಯಂಡ್ ಈ ಒಂದು ಝೋನ್ನ ರೀಟೆಸ್ಟ್ ಆದರೆ, ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಟ್ರೇಡ್ ಮಾಡ್ಬೋದು. ಓಕೆನಾ, ಸೊ ಇಷ್ಟು ನನಗೆ ಹೈಯರ್ ಟೈಮ್ ಫ್ರೇಮಿಂದ ಸಿಕ್ತು. ಹೈಯರ್ ಟೈಮ್ ಫ್ರೇಮ್ ಅನಲೈಸ್ ಮಾಡೋದೇ ನೀವು ಮರ್ತು ಬಿಡ್ತೀರಾ. ಓಕೆನಾ, ಸೊ 5 ಮಿನಿಟ್ಸ್ ಹೋಗೋಣ. ಸೊ ಇವಾಗ ಈ 5 ಮಿನಿಟ್ಸಲ್ಲಿ ನೋಡಿದಾಗ ನಾವು ಮಾರ್ಕ್ ಮಾಡಿರೋ ಲೆವೆಲ್ಸ್ಗಳ ಹತ್ರ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆಯಾ ನೋಡೋಣ. ಓಕೆ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇಲ್ಲೊಂದಿದೆ, ಇದ್ರ ಹತ್ರ ಒಂದಿದೆ, ದೆನ್ ಇದ್ರ ಹತ್ರ ಒಂದಿದೆ. ಓಕೆ, ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನೊಂದು ಝೋನ್ ಆಗಿ ಮಾರ್ಕ್ ಮಾಡ್ಕೋತೀನಿ. ಓಕೆ, ದೆನ್ ನೋಡಿ ಇಲ್ಲಿ ನಮಗೆ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆ. ಓಕೆ, ಆ್ಯಂಡ್ ಇದನ್ನು ಕೂಡ ಒಂದು ಸ್ವಲ್ಪ ಮೇಲೆ ಹಾಕೋತೀನಿ, ಟ್ರೇಡಿಂಗ್ ಲೆಜೆಂಡ್ ಲೆವೆಲಿಗೆ ಮ್ಯಾಚ್ ಆಗೋ ಥರ ಅವ್ರು ಇಲ್ಲಿ ಹಾಕೋತೀನಿ. ಓಕೆ, ಸ್ವಲ್ಪ. ಓಕೆ, ಸೊ ಇಲ್ಲಿ ನೋಡಿ ನಮ್ದು ನಾವೇನು ಮಾರ್ಕ್ ಮಾಡಿದ್ದೀವಿ ಅಲ್ಲೇ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆ, ಎಕ್ಸಾಕ್ಟ್ ಸಪೋರ್ಟ್ ತೊಗೊಂಡ್ರೆ ಟ್ರೇಡ್ ಮಾಡ್ಬೋದು. ದೆನ್ ಇಲ್ಲಿ ಓಕೆನಾ, ಸೊ ಸಿಂಪಲ್ ಆಫ್ ಮಾಡ್ಕೋತೀನಿ. ಓಕೆ, ಇವಾಗ ವಾಟ್ ಇಫ್ ಇದ್ರ ಮಧ್ಯೆ ಎಲ್ಲ ಟ್ರೇಡ್ ಮಾಡಬೇಕು, ಇಂಥ ಚಾನ್ಸಸ್ಗಳೆಲ್ಲ ಬರ್ತವೆ ನಮಗೆ. ಓಕೆ, ಕ್ಯಾಮ್ರೆಲ್ಲ ನೋಡೋಣ. ಕ್ಯಾಮ್ರೆಲ್ಲ ಎಲ್ಲ ನೋಡಿ, ಸೊ ತುಂಬ ದೂರ ಇದೆ. ಬಟ್ ಎಷ್ಟು ನೋಡಿ ಇಲ್ಲೇ ಇರೋದ್ರಿಂದ ಎಷ್ಟು ಟ್ರೇಡು ತುಂಬ ಪ್ರಾಪರ್ ಆಗಿರುತ್ತೆ. ಲೆಟ್ಸ್ ಸಿ ನೋಡೋಣ. ಒಂದು ನಿಮಿಷ ಬೊಲಿಂಜರ್ ಬ್ಯಾಂಡ್ ನೋಡೋಣ. ಓಕೆ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಏನಾಗಿಲ್ಲ, ಬೊಲಿಂಜರ್ ಬ್ಯಾಂಡ್ ರಿಜೆಕ್ಟ್ ಮಾಡಿದೆ, ಈ ಝೋನ್ನ ಟ್ಯಾಪ್ ಮಾಡಿದೆ. ಬಟ್ ನನಗೆ ಸ್ವೀಪ್ಗಳು ಬೇಕು, ಆವಾಗಲೇ ತುಂಬ ಅಕ್ಯುರೇಟ್ ಇರೋದು. ಓಕೆ ಓಕೆ ಸೊ ಇಲ್ಲಿ ನಿಮಗೆ ಸ್ವೀಪ್ ಆಗಿದೆ. ಓಕೆ, ಸೊ ಶಾರ್ಟ್ ಪೊಸಿಷನ್ ನಾವು ಅಂದ್ಕೊಂಡಿರುವಂಥ ಝೋನಲ್ಲೇ ಶಾರ್ಟ್ ಪೊಸಿಷನ್, ಲೋವರ್ ಬ್ಯಾಂಡ್ ತನಕ ಟಾರ್ಗೆಟ್ ಇಟ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ನೋಡಿ ಲೋವರ್ ಬ್ಯಾಂಡು ಮೂವ್ ಆಗ್ತಾ ಇದೆ. ಕರೆಕ್ಟಾ, ಲೋವರ್ ಬ್ಯಾಂಡ್ ಮೂವ್ ಆಯಿತು. ಈ ಲೋವರ್ ಬ್ಯಾಂಡ್ನ ಟಚ್ ಮಾಡಿದ ತಕ್ಷಣ ಯು ಕ್ಯಾನ್ ಎಕ್ಸಿಟ್ ದಿ ಟ್ರೇಡ್, ಆರ್ ನಮಗೆ ಆ್ಯಕ್ಚುಯಲ್ ಲೋವರ್ ಬ್ಯಾಂಡ್ ಕಾಣಿಸಿರೋದು ಇಲ್ಲಿ. ಕರೆಕ್ಟಾ, ಆ್ಯಕ್ಚುಯಲ್ ಲೋವರ್ ಬ್ಯಾಂಡ್ ಕಾಣಿಸಿರೋದು ಇಲ್ಲಿ. ಸೊ ಟಿ ಪಿ ಇಲ್ಲಿರುತ್ತೆ. ನೀವು ಇಲ್ಲಿ ಎಕ್ಸಿಟ್ ಮಾಡಲಿಲ್ಲ ಅಂದರೆ ನೀವು SL ಬ್ರೇಕ್ ಇವನ್ ತರಲೇಬೇಕು. SL ಬ್ರೇಕ್ ಇವನಿಗೆ ತರಲೇಬೇಕು ಇನ್ ಕೇಸ್ ಇಫ್ ಯು ವಾಂಟ್ ಟು ಹೋಲ್ಡ್ ಟಿಲ್ ಹಿಯರ್. ಓಕೆ, SL ಅಲ್ಲೇ ಇಟ್ಕೊಂಡೆಲ್ಲ ಇರಲೇಬಾರ್ದು. ಇದನ್ನು 1000 ಸತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟಿಲ್ ಟ್ರಯಲ್ ಮಾಡಲಿಲ್ಲ ಅಂದರೆ ಇಟ್ಸ್ ಎ ವೇಸ್ಟ್. ಡನ್ನ, ಮುಗೀತಾ? ನೋಡಿ, ನಾನು ಇಲ್ಲೆಲ್ಲೂ ಟ್ರೇಡ್ ಪ್ಲಾನ್ ಮಾಡಲಿಲ್ಲ, ಈ ಒಂದು ಸ್ವೀಪಲ್ಲೇ ಟ್ರೇಡ್ ಪ್ಲಾನ್ ಮಾಡಿದ್ದು ನಮ್ಮ ಒಂದು ಝೋನಲ್ಲಿ. ಆ್ಯಂಡ್ ನೋಡಿ ಬ್ರೇಕ್ ಇವನ್ಗೆ ತಂದೆ, ಲೋವರ್ ಬ್ಯಾಂಡ್ ಟಚ್ ಆಗಿದ ತಕ್ಷಣ ಸೊ ಟಿ ಪಿ ತನಕ ಆವಾಗ ಮಾತ್ರ ಹೋಲ್ಡ್ ಮಾಡ್ಬೋದು. ಯು ಕ್ಯಾನ್ ಹೋಲ್ಡ್, ಇಲ್ಲ ಅಂದರೆ ನೆವರ್ ಎವರ್ ಹೋಲ್ಡ್ ಇಟ್. ಓಕೆ ಗೈಸ್, ಅರ್ಥ ಆಯ್ತಲ್ಲ? ಸೊ ಒಂದು ಸಾಕು. ಓಕೆನಾ? ಸೊ ಇದನ್ನೇ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರಿ. ಕಲ್ತಿರೋದೆಲ್ಲ ನಿಮಗೆ ಒಂಥರ ಮೈಂಡಲ್ಲಿ ಬರ್ತಾ ಇರುತ್ತೆ. ಓಕೆ, ಹಿಂಗೆ ಮಾಡಬೇಕು, ಈ ಅಪ್ರೋಚಸ್ಗಳನ್ನ ಯೂಸ್ ಮಾಡಬೇಕು, ಬ್ರೋ ಹೀಗೆ ಹೇಳಿದ್ದಾರೆ, ಇವೆಲ್ಲನೂ ಬರ್ತಾ ಇರುತ್ತೆ. ಓಕೆನಾ? ಸೊ ಲೈಕ್ ಸಾರಿ, ಯಾರೇ ಮೆಸೇಜಸ್ಗೂ ನಾನು ರಿಪ್ಲೈ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಅಂದ್ಕೊಂಡಿದ್ರೆ ತುಂಬ ಸಾರಿ. ಲಿಟ್ರಲಿ ನಾನು ಅಷ್ಟು ಆ್ಯಕ್ಟಿವ್ ಇರೋದೇ ಇಲ್ಲ. ಇವಾಗಲೂ ನೋಡಿ ಲೈಕ್ 2:30 ಆಯಿತಾ, ದೆನ್ ಐ ಸಿಟ್. ಸೊ ಏನೇನು ಬೇಕು ಪ್ಲೇ ಲಿಸ್ಟ್ಗೆ ಅದನ್ನೆಲ್ಲ ನೋಟ್ ಮಾಡ್ತೀನಿ, ಬರಿತೀನಿ. ತುಂಬ ಅಂದರೆ ತುಂಬ ಲೈಕ್ ಸ್ಲೀಪ್ ಸೈಕಲೇ ವರ್ಸ್ಟಾಗಿ ಹೋಗ್ಬಿಟ್ಟಿದೆ. ಓಕೆ, ಒಂದು ಮೂವಿಗೆ ಹೋಗ್ತೀನಿ, ನೋಡ್ಕೊಂಡು ಮನೆಗೆ ಬರ್ತೀನಿ, ಊಟ ಮಾಡಿ ತಿರ್ಗಾ ಏನೋ ಒಂದು ಮಾಡಿ ಮಲ್ಕೋತೀನಿ, ಅಷ್ಟೇ. ಇದು ಲೈಫ್ ಆಗೋಗ್ಬಿಟ್ಟಿದೆ. ಸಾರಿ ಫಾರ್ ದ್ಯಾಟ್. ಬೇಜಾರು ಮಾಡ್ಕೊಬೇಡಿ. ಕಾಲ್ಗಳು ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಇನ್ ಕೇಸ್ ನಾನೇ ಫ್ರೀ ಇದ್ದಾಗ ನೋಡಿದ್ರೆ ನಾನೇ ಮಾಡ್ತೀನಿ. ಅದು ಯಾವುದೇ ಥರ ಇಗ್ನೋರೆನ್ಸ್ ಅಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.